ಕ್ರಾಂತಿಕಾರಿ ಮತ್ತು ಸಮಾನತೆಯ ಚಿಂತನೆ ಹರಿಕಾರ, ವರ್ಣ ವ್ಯವಸ್ಥೆಯ ವಿರುದ್ಧ ಮಹಾನ್ ಹೋರಾಟಗಾರ, ತನ್ನ ಕಾಲಕ್ಕೂ ಮೀರಿ ಮುಂದಿನ ಜನಾಂಗದ ಸಮಸ್ತ ಸಮಾಜದ ಬಗ್ಗೆ ಒಂದು ಆರ್ಥಿಕ, ನೈತಿಕ, ಧಾರ್ಮಿಕ ಚಿಂತನೆಗಳನ್ನು ರೂಪಿಸಿ ಅದರ ನೆಲೆಗಟ್ಟಿನ ಮೇಲೆ ಹೊಸ ಸಮಾಜವನ್ನು, ಸರ್ವ ಸಮಾನತೆಯಿಂದ ಕೂಡಿದ ಸಮಾಜವನ್ನು ರಚಿಸಲು ಒಂದು ಮಹತ್ವವಾದಂಥ ಯೋಜನೆಯನ್ನು ರೂಪಿಸಿಕೊಂಡು ಸಾಮಾಜಿಕ ಕ್ರಾಂತಿಗಾಗಿ ಧೈರ್ಯದಿಂದ ಮುಂದಿಟ್ಟ ಇಂಥ ಮಹಾನ್ ವ್ಯಕ್ತಿ. ಇವತ್ತು ಲಿಂಗಭೇದ, ಜಾತಿಭೇದ, ಕಾಯಕ, ದಾಸೋಹ ಮತ್ತು ಸರ್ವ ಸಮಾನತೆ ಸಮಾಜದ ಬಗ್ಗೆ ಅಡಿಗಲು ಹಾಕಿರ್ತಕ್ಕಂಥ ಅಪ್ರತಿಮ ನಾಯಕ. ಇವತ್ತಿನವರೆಗೂ ಕೂಡ ಅಲ್ಲಮನನ್ನು ಮೀರಿಸತಕ್ಕ ಇನ್ನೊಬ್ಬ ದಾರ್ಶನಿಕ ಚಿಂತಕ ವಿಶ್ವದಲ್ಲಿ ಹುಟ್ಟಿಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಬಸವಣ್ಣವರು ಕಂಡಂಥ ಮಹಾನ್ ಕ್ರಾಂತಿಕಾರಿ ಮತ್ತು ಸಮಾಜದ ನಿರ್ಮಾಣಕ್ಕೆ ಅವಶ್ಯಕವಿದ್ದ ದಾರ್ಶನಿಕ ಹಾಗೂ ತಾಂತ್ರಿಕ ನೆಲೆಗಟ್ಟನ್ನು ಒದಗಿಸಿಕೊಟ್ಟ ಕೀರ್ತಿ ಅಲ್ಲಮ ಪ್ರಭುವಿಗೆ ಸಲ್ಲಿಸುತ್ತದೆ. ಅಧ್ಯಕ್ಷರೇ, ಬಸವಣ್ಣವರ ಕಾಲದಲ್ಲಿ ಏನು ಅನುಭವ ಮಂಟಪದಲ್ಲಿ ಹೇಳ್ತಾರೆ, ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರು ಒರೆಸ್ತಕ್ಕಂಥದ್ದೇ ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ದಾರಿ ಅಂತಕ್ಕಂಥ ಮಾತನ್ನು ಇವತ್ತು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಬರೇ ಏನು ನಮ್ಮ ಸೆಷನ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣವ್ರ ಕಾಲ ತಕ್ಕ ಹೇಳ್ತಿದ್ರು. ಆಗಲೇ ಒಂದು ವಚನ ನಮ್ಮ ಹಿರಿಯರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವರನ ಮೆಚ್ಚ ಕೂಡಲ ಸಂಗಮ ದೇವ ಅಂತೇಳಿ. ನಾವು ಇಲ್ಲಿ ಬರೀ ಅವ್ರ ಚಿಂತೆ ಇವ್ರ ಚಿಂತೆ ಮಾಡೋದಕ್ಕಿಂತ ಇವತ್ತೇನು ಬಸವಣ್ಣವ್ರ ಬಗ್ಗೆ ಚೆನ್ನಾಗಿ ಮಾತಾಡಿ ಅನುಭವ ಮಂಟಪದಲ್ಲಿ, ಅಧ್ಯಕ್ಷರೇ ದಯಮಾಡಿ ನಾಳೆ ನಡೀತಕ್ಕಂಥ ಅಧಿವೇಶನದಲ್ಲಿ ಸಮಸ್ತ ನಾಡಿನ ರೈತರು ಕಣ್ಣೀರಿನಿಂದ ತುಳುತ್ತಿದ್ದಾರೆ. ಇಡೀ ತೊಗರಿ ಬೆಳೆದಿರ್ತಕ್ಕಂಥ ಎಲ್ಲ ರೈತರ ತೊಗರಿ ಹಾಳಾಗಿ ನೆಟ್ಟೆ ಹಾಯ್ದು ಹೋಗಿವೆ. ಅಂತ ಒಂದು ವಿಷಯವನ್ನ ಚರ್ಚೆ ಮಾಡಿ ಬಸವಣ್ಣವರ ಹೆಸರ ಮೇಲೆ ಒಳ್ಳೆ ರೀತಿಯಿಂದ ಈ ಅನುಭವ ಮಂಟಪ, ಈ ಒಂದು ಏನೋ ನಮ್ಮ ಮಂಟಪ ವಿಧಾನಸೌಧದಲ್ಲಿ ಚರ್ಚೆ ಆಗಿ ಅವರಿಗೆ ಸಹಾಯ ಸಿಗ್ತಕ್ಕಂಥ ರೀತಿಯಲ್ಲಿ ಆಗಲಿ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ಬೇಡ್ಕೋತೇನೆ. ಈಗ ನಮ್ಮ ಅಣ್ಣವರು ಹೇಳಿದ ಹಾಗೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲವೇ ಕಂಬ ದೇವೇ ದೇಗುಲ ಸಿರವೇ ಹೊನ್ನ ಕಳಸ ಕೂಡಲ ಸಂಗಮ ದೇವ, ಸ್ಥಾವರ ಕಳಿ ಉಂಟು ಜಂಗಮ ಕಳಿಲಂತ. ಬಸವಣ್ಣವರು ಬೇರೆ ಧರ್ಮದ ಒಬ್ಬನೇ ಒಬ್ಬ ದೇವ ಅಂತಕ್ಕಂಥದ್ದು ಇವತ್ತು ಮುಸ್ಲಿಂ ಜನಾಂಗ ಆಗಿರ್ಬೋದು, ಕ್ರಿಶ್ಚಿಯನ್ ಜನಾಂಗ ಆಗಿರ್ಬೇಕು, ಸಿಖ್ ಜನಾಂಗ ಆಗಿರಬೇಕು. ಅದೇ ನಿಟ್ಟಿನಲ್ಲಿ ಬಸವಣ್ಣನು ಕೂಡ ಆ ಕಾಲದಲ್ಲಿ ಅಂಗದ ಮೇಲೆ ಲಿಂಗವನ್ನಿಟ್ಟು, ಲಿಂಗ ಅಂದ್ರೆ ಶಿವಲಿಂಗ, ಜಾತಿ ಇಲ್ಲ ಏನಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಧರ್ಮದ ಮೂಢನಂಬಿಕೆಗಳು, ಜಾತಿ ವ್ಯವಸ್ಥೆ ಇದನ್ನೆಲ್ಲ ಹೋಗಲಾಡಿಸ್ಬೇಕು, ಎಲ್ಲರೂ ಕೂಡ ಒಂದೇ ಮರೆ ಬರ್ಬೇಕಂತ ಹೇಳಿ ಲಿಂಗಾಯತಿ ಒಂದು ಜಾತಿ ಇಲ್ಲ, ಲಿಂಗ ಆಯತ, ಲಿಂಗದ ಕಡೆ ಬನ್ನಿ ಅಂತ ಹೇಳಿ ಕರೆದು ಲಿಂಗಾಯತ ಅಂತಕ್ಕಂಥ ಪದವನ್ನು ಕೊಟ್ಟಿರ್ತಕ್ಕಂಥದ್ದು. ಲಿಂಗಾಯತ ಒಂದು ಜಾತಿ ಸೀಮಿತವಲ್ಲ, ಲಿಂಗಾಯತ ಧರ್ಮ. ಅದು ಆ ಧರ್ಮದ ಕಡೆ ಬಂದು ನಾವು ಕೂಡ ಒಂದೇ ದೇವನ ಒಳಗೆ ಎಲ್ಲರೂ ಒಕ್ಕಟ್ಟಾಗಿ ಜಾತಿಯನ್ನು ಮರೆತು ಮೂಢನಂಬಿಕೆಯನ್ನು ಮರೆತು ಬರ್ಕೋಣ ಅಂತಕ್ಕಂಥ ಮಾತನ್ನ ಬಸವಣ್ಣವರು ಒಳಗಿದ್ದ ಸೂಕ್ಷ್ಮ ಒಳನೋಟವನ್ನು ಗುರುತಿಸಿ, ಅಲ್ಲಮರು ಬಸವಣ್ಣನನ್ನು ಕುರಿತು ಬಸವ ನನಗೂ ಗುರು, ನಿನಗೂ ಗುರು, ಗುವೇಶ್ವರನಿಗೂ ಗುರು ಎಂದು ಬಸವಣ್ಣನವರನ್ನು ಪ್ರಶಂಸಿಸಿ ಕೊಂಡಾಡುತ್ತಾರೆ. ಯುರೋಪ್ನಲ್ಲಿ ಮಾರ್ಕ್ಸ್ ಜನರಲ್ ಜೋಡಿ ಇದ್ದಂತೆ ಏಷ್ಯಾ ಖಂಡದಲ್ಲಿ ಕೂಡ ಬಸವ ಮತ್ತು ಅಲ್ಲಮರ ಜೋಡಿ ಇತ್ತು ಅನ್ನೋದ್ರಿಂದ ನಮ್ಮ ಕರ್ನಾಟಕ ಘನ ಸರ್ಕಾರ ಬಸವಣ್ಣವರ ಸಾಂಸ್ಕೃತಿಕ ನಾಯಕನೆಂದು ಘೋಷಣೆ ಮಾಡಿದೆ. ಅಧ್ಯಕ್ಷರೇ, ತಮಗ ಅಭಿನಂದನೆ ಹಿಡ್ಕೊಂಡು ನಮ್ಮೇನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಯಾದ ಗುಂಡೂರಾಯರು ಬಸವ ಜಯಂತಿಯನ್ನ ಘೋಷಣೆ ಮಾಡಿದ್ರು. ಆಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರ್ಮ ಸಿಂಗ್ ಸಾಹೇಬರು ಎಲ್ಲರೂ ಸೇರಿ, ಅದಾದ ನಂತರ ಸೋನಿಯಾ ಗಾಂಧಿ ಅವರು ಬಸವಣ್ಣ ನಾಣ್ಯವನ್ನ ಬಿಡುಗಡೆ ಮಾಡಿದರು. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮುಖ್ಯಮಂತ್ರಿಗಳು ಫೋಟೋ ಹಾಕೋದ್ರ ಜೊತೆಗೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡೋದ್ರ ಜೊತೆಗೆ ಇವತ್ತು ತಾವು ಕೂಡ ಏನು 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ಸಂವಾದ ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುವಿನಿಗೆ ಬತ್ತಲೆ ಆಗಿ ಬಂದಾಗ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೂಡ ಇತಿಹಾಸ ಪುಟದಲ್ಲಿ ಹೋಗಿರ್ತಕ್ಕಂಥದ್ದು. ಅಂತ ಕೆಲಸ ಮಾಡಿದ್ರಿ, ನಿಮಗೆ ಸಮಸ್ತ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ.